ಜಗದ್ಗುರು ಫಕೀರೇಶ್ವರ ಜಾತ್ರಾ ಮಹೋತ್ಸವದ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಸಿರಹಟ್ಟಿಯ ಫಕೀರೇಶ್ವರ ಮಠದ ಮಹಾಸನ್ನಿಧಿಯವರಾದಂಥ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳಲ್ಲಿ ಶರಣೆಂದು ಹಾಗೂ ಉತ್ತರಾಧಿಕಾರಿಗಳಾದಂಥ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಲ್ಲಿಯೂ ಕೂಡ ಶರಣೆಂದು ಮರಿದೇವರಾದಂಥ ಬೀಳಿಗೆ ದೇವರಲ್ಲಿ ಸವಣೂರಿನ ಗಣ್ಯರಾದಂಥ ನಾರಾಯಣಪುರವರಲ್ಲಿ ಹಾಗೂ ಕೇರಿ ವಕೀಲರವರಲ್ಲಿ ಇಲ್ಲಿ ನೆರೆದಂಥ ಎಲ್ಲ ಸವಣೂರಿನ ಫಕೀರೇಶ್ವರರ ಎಲ್ಲ ಸದ್ಭಕ್ತರ ಶರಣ ಶರಣೀಯರ ಚಿಕ್ಕ ಮಕ್ಕಳ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಮಳೆ ಬರೋಂಗೈತಿ, ಭಾಳ ಮಾತನಾಡೋಂಗಿಲ್ಲ. ನಾಲ್ಕು ಮಾತುಗಳು ಹೇಳಬೇಕು ಅಂತಂದರೆ, ಸವಣೂರೊಳಗೆ ಒಂದೇ ಒಂದು ಜಾತ್ರೆ ಅಂದರೆ ಅದು ಫಕೀರೇಶ್ವರ ಜಾತ್ರೆ ಅಂತ. ಬಹಳ ನಾವೆಲ್ಲ ಸಣ್ಣವರಿದ್ದಾಗ ಫಕೀರೇಶ್ವರ ಜಾತ್ರೆ ನೋಡಕ್ಕೆ ಬರ್ತಿದ್ವಿ. ಇವತ್ತು ಕೂಡ ಇಲ್ಲಿ ಬಂದು ನಿಂತಿದ್ದೀವಿ. ನಮ್ಮ ಸವಣೂರಿಗೆ ಶೋಭೆ ತರ್ತಕ್ಕಂಥ ಜಾತ್ರೆ ಅಂದರೆ ಅದು ಫಕೀರೇಶ್ವರ ಜಾತ್ರೆ. ಅಂಥ ಜಾತ್ರೆಗೆ ಇವತ್ತು ಕೋರೆಪೇಟೆಗೂ ನಮ್ಮ ದೊಡ್ಡ ಹುಣಸೆ ಮಠಕ್ಕೂ ಅಂತಂದ್ರೆ ಭಾಳ ಅವಿನಾಭಾವ ಸಂಬಂಧ. ನಮ್ಮ ಸವಣೂರಾಗೆ ಎಲ್ಲ ಮಠಗಳಿಗೂ ಎರಡೆರಡು ಓಣಿ ಹಂಚಿಕೊಟ್ಟಾರ. ನನ್ನ ಮಠಕ್ಕೆ ಬಂದಿದ್ದು ಕೋರಿಪೇಟೆ ಅಂತಂದ್ರೆ ನಮ್ಮ ಜನ ಅಂತಕ್ಕಂಥದ್ದು, ನಾವಿರೋವರೆಗೂ ಕೂಡ ನೆನೆಸ್ತಕ್ಕಂಥ, ನಾವು ಪ್ರೀತಿ ಮಾಡ್ತಕ್ಕಂಥ ಓಣಿ ಅಂತಂದ್ರೆ ಅದು ಕೋರಿಪೇಟೆ ಅಂತ. ನಮ್ಮ ಹಿರಿಯ ಜಗದ್ಗುರು ಅಂತಹ ಫಕೀರ ಮಹಾಸ್ವಾಮಿಗಳು ಬಹಳ ಸೌಮ್ಯ ಸ್ವಭಾವದವರು. ಒಬ್ಬ ಫಕೀರೇಶ್ವರ ಹಿಂದೆ ನೀವು ನೋಡಿದ್ರೋ ಇಲ್ಲೋ, ಆ ಫಕೀರೇಶ್ವರರೇ ಇಂದಿನ ಸಿದ್ದರಾಮ ಸ್ವಾಮಿಗಳಾಗಿ ಬಂದಿದ್ದಾರೆ ಅಂತ. ಅದ್ರ ಜೊತೆಗೆ ಅಭಿವೃದ್ಧಿ ಹರಿಕಾರರಾಗಿ ಯಾರು ಬಂದಿದ್ದಾರೆ ಅಂತಂದ್ರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಅಭಿವೃದ್ಧಿ ಹರಿಕಾರರಾಗಿ ಬಂದಿದ್ದಾರೆ. ನಾನು ಸುಮಾರು 1 ತಿಂಗಳಿಂದ ಇಲ್ಲಿವರೆಗೂ ನಮ್ಮ ವಕೀಲರು ಹೇಳಿದರು, ಸವಣೂರೊಳಗೆ ನಮ್ಮ ಫಕೀರೇಶ್ವರ ಮಠದ ಕಲ್ಯಾಣ ಮಂಟಪ ಆಗಬೇಕು, ಪೂಜಾರಿಗೆ ಇರತಕ್ಕಂಥ ವ್ಯವಸ್ಥೆ ಆಗಬೇಕು, ರೂಮ್ಗಳಾಗಬೇಕು ಅಂಥೇಳಿ. ಅವ್ರ ಆಲೋಚನೆ ಭಾಳ ಅದಾವ, ನನ್ನ ಮುಂದೆಲ್ಲ ಹೇಳ್ಕೊಂಡಾರೆ. ಸಾಕಷ್ಟು ಇಲ್ಲಿ ಏನಾದರೂ ಫಕೀರೇಶ್ವರ ಮಠಕ್ಕೆ ಒಂದು 5 ಎಕರೆ ಜಾಗ ಇದ್ದಿತ್ತು ಅಂತಂದರೆ ಇಲ್ಲಿ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ದೊಡ್ಡ ಕಲ್ಯಾಣ ಮಂಟಪ ಎಲ್ಲಗಳನ್ನ ಮಾಡಿಬಿಡ್ತಿದ್ದೆ ಅನ್ನತಕ್ಕಂತಹ ಮಾತನ್ನ ಸ್ವಾಮಿ ದಿಂಗಾಲೇಶ್ವರ ಸ್ವಾಮೀಜಿಯವರು ನನ್ನ ಮುಂದೆ 4-5 ಸರಿ ಹೇಳಿದ್ದಾರೆ. ಈಗ ನಮ್ಮ ಕೆಲಸ ಏನಪ್ಪಾ ಅಂದ್ರೆ, ನೀವು ಜಾಗ ಕೊಡ್ರಿ, ಅವ್ರು ಕಟ್ಟಿಕೊಡ್ತಾರೆ. ಇಷ್ಟ, ನೀವು ಜಾಗ ಕೊಡ್ರಿ, ಅವ್ರು ಕಟ್ಟಿಕೊಡ್ತಾರೆ. ಅದನ್ನ ಹೋಗಿಸ್ಬೇಕಂತೇಳಿ ಪ್ರಯತ್ನ ಮಾಡಕತ್ತಾರೆ. ಅದನ್ನು ಹೋಗಿಸ್ತೀವಿ. ಅಲ್ಲಿ ಒಂದು ಟೈಮ್ ಬರುತ್ತೆ, ಗಾಡಿನೂ ಹೋಗ್ತಾವು, ಎಲ್ಲ ಹೋಗುವಂಗ ಅವ್ರ ಮನಸ್ಸು ಪರಿವರ್ತನೆಯಾಗಿ ಅವರೇ ಗಾಡಿ ಹೋಗುವಂಗ ಮಾಡಿಕೊಡುವಂಥ ಟೈಮು ಬರುತ್ತೆ. ಅದಕ್ಕೆ ಫಕೀರೇಶ್ವರ ಅವ್ರ ಮನಸ್ಸಿನಲ್ಲಿ ಮೂಡಬೇಕು, ಫಕೀರೇಶ್ವರ ಆಶೀರ್ವಾದ ಆಗಬೇಕು, ಇಷ್ಟೇ. ಅದಕ್ಕೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕೇವಲ ಸವಣೂರಿನ ಫಕೀರೇಶ್ವರ ಮಠವನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಈ ಕರ್ನಾಟಕದೊಳಗೆ ಎಷ್ಟು ಫಕೀರೇಶ್ವರನ ಶಾಖಾ ಮಠಗಳದಾವಲ್ಲ ಅವೆಲ್ಲವುಗಳನ್ನು ಉದ್ಧಾರ ಮಾಡಕತ್ತಾರ. ಅದಕ್ಕೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ. ಅವ್ರ ಮಠ ಶಹಪುರದಾಗೈತಿ, ಗುಲ್ಬರ್ಗದೊಳಗೈತಿ, ಧಾರವಾಡದಾಗೈತಿ. ಎಲ್ಲ ಊರುಗಳ ಮಠಗಳನ್ನು ಕೂಡ ಅವರು ನವೀಕರಣ ಮಾಡಕತ್ತಾರ. ಅದು ಯಾರ ಅಪ್ಪಣೆ ಮೇರೆಗೆ ಅಂದರೆ ಹಿರಿಯ ಜಗದ್ಗುರುಗಳ ಮಾರ್ಗದರ್ಶನದೊಂದಿಗೆ ಮಾಡಕತ್ತಾರ. ಹೇಳ್ತಾರ ನೋಡ್ರಿ, ಈಸ್ ರಿಯಲ್ ಲಯನ್ ಅಂತೇಳಿ. ಒರಿಜಿನಲ್ ಹುಲಿ ಯಾವುದಪ್ಪ ಅಂತಂದ್ರೆ ಅದು ಫಕೀರೇಶ್ವರ ದಿಂಗಾಲೇಶ್ವರ ಸ್ವಾಮಿಗಳು ಅಂತ. ಅವ್ರ ಧೈರ್ಯವನ್ನು ನೋಡಿದಿರಿ ನೀವು, ಅವರ ಕಾರ್ಯವನ್ನು ನೋಡಿದಿರಿ. ಅದು ಫಕೀರೇಶ್ವರ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಸ್ವೀಕಾರ ಮಾಡಿದಂಥ ಸಿದ್ದರಾಮ ಮಹಾಸ್ವಾಮಿಗಳು ಬಹಳ ಬುದ್ಧಿವಂತರು. ಚಲೋ ಆರಿಷೆ ಒಳ್ಳೆ ಬೀಜನ ತಗೊಂಡಾರ. ಅದಕ್ಕೆ ಫಕೀರೇಶ್ವರನ ಆಶೀರ್ವಾದ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಮೇಲಿದೆ. ಅದ್ರ ಜೊತೆ ನಮ್ಮ ಸವಣೂರಿನ ಜನ ಏನಿದಿರಲ್ಲ, ನಾವೆಲ್ಲ ಭಾಳ ಹೃದಯವಂತರು. ಸವಣೂರಿನ ಜನ
ಈ ಓಣ್ಯಾಗ ಭಾಳ ಮಂದಿ ಫಕೀರಪ್ಪನೂ ಅದಾರ, ಫಕೀರವನು ಅದಾರ, ಫಕೀರೇಶನೂ ಅದಾನ. ಯಾರ ಅಭಿಮಾನದಿಂದ ಅಂತಂದ್ರೆ ಅದು ಶಿರಟ್ಟಿ ಫಕೀರೇಶ್ವರ ಮೇಲೆ ಅಭಿಮಾನ ಭಕ್ತಿಯಿಂದ ಅದಾರ ಅನ್ನತಕ್ಕಂಥ ಮಾತು. ಜೊತೆಗೆ ನಮಗೆ ಭಾಳ ಮಾತಾಡ್ಲಿಕ್ಕೆ ಅವಕಾಶ ಯಾಕಿಲ್ಲ ಇವತ್ತು ಅಂತಂದರೆ, ಭಾಳ ಬೇಗ ಮುಗಿಸಿ ನಾನು ದಿಂಗಾಲೇಶ್ವರ ಸ್ವಾಮಿಗಳು ಹೋಗ್ಬೇಕಂತೀವಿ ಅಂತಂದರೆ ಇಲ್ಲಿ ಸದಾಶಿವಪೇಟೆ ಅಂತ ಐತಿ. ಆ ಸ್ವಾಮಿಗಳು ಈಗ ಲಿಂಗೈಕ್ಯರಾಗಿದ್ದಾರೆ. ಸದಾಶಿವಪೇಟೆ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಅಲ್ಲಿ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಬೇಗ 2 ನಿಮಿಷ ಮಾತನಾಡಿ ಹೋಗಬೇಕು ಅನ್ನತಕ್ಕಂಥ ಭಾವನೆ. ನೀವೆಲ್ಲ ಭಾಗ್ಯವಂತರು. ಜೊತೆಗೆ ಆ ಫಕೀರೇಶ್ವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತೇಳಿ ನಾನು ಹಾರೈಸ್ತಾ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಫಕೀರೇಶ್ವರ ಮಠ ಎಷ್ಟು ಶ್ರೇಷ್ಠ ಆಯಿತೋ ಅಷ್ಟೇ ಶ್ರೇಷ್ಠ ಇದು ಬಸವಣ್ಣ ದೇವ್ರ ಗುಡಿನೂ ಐತಿ. ಆ ಬಸವಣ್ಣ ದೇವ್ರ ಗುಡಿ ಭಾಳ ವೀಕ್ ಆಗಿತ್ತು. ನಾನು ಸುಮಾರು ಈ ಒಂದು 20 ವರ್ಷದಿಂದ ಮಂಜುನಾಥ್ ಕುನ್ನೂರು ಬಂದಾಗ ನಾನು ಇಲ್ಲಿ ಬಂದಿದ್ದೆ. ಆ ಕಾರ್ಯಕ್ರಮಕ್ಕೆ ಮಂಜುನಾಥ್ ಕುನ್ನೂರವ್ರು ಏನೋ ಅನುದಾನ ಕೊಡ್ತೀನಿ ಅಂದರು, ಕೊಡಲಿಲ್ಲ, ಏನೋ ಆಯ್ತು, ಹೋಗಿ. ಆದರೆ ಸಾಕಷ್ಟು ಜನ ಆ ಬಸವಣ್ಣ ದೇವರ ಶಿಷ್ಯರಿದ್ದೀರಿ, ಭಕ್ತರಿದ್ದೀರಿ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಆ ಗುಡಿಯನ್ನು ನೋಡ್ರಿ, ಅಲ್ಲಿ ಹೋಗಿ ದರ್ಶನ ತೊಗೊಂಬಂದು ನಾನು ಕುಂತು ನೋಡಿದೆ. ಅಲ್ಲಿ ದರ್ಶನ ತೊಗೊಂಬಂದು ಇಲ್ಲಿ ಬಸವಣ್ಣನ ದರ್ಶನ ತಗೊಂಡು ನಮಸ್ಕಾರ ಮಾಡಿ ಕಾಯಿ ಒಡಿಸ್ಕೊಂಡು ಹೋಗ್ತಕ್ಕಂಥ ಪದ್ಧತಿಯನ್ನು ನೀವು ಇಟ್ಟಿದ್ದೀರಿ. ಅದು ಆ ಗುಡಿಯನ್ನು ನೀವೆಲ್ಲರೂ ಕೂಡಿ ನವೀಕರಣ ಮಾಡಬೇಕು ಅನ್ನತಕ್ಕಂಥ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅದು ನವೀಕರಣ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೇಳಪ್ಪ. ಹುಡುಗರ ಕಮಿಟಿ ಮಾಡ್ಕೊಂಡಿದ್ದೀವಿ ನಮ್ಮ ಮನ್ಯಾಗ ಏನಿದೆ ಹುಡ್ರಿ ಎಲ್ಲಾರ ಸ್ವಲ್ಪ ಹಿರಿಯರೆಲ್ಲ ಕೂಡ್ಕೊಂಡ್ರಿ ಅದನ್ನ ಮತ್ತೆ ಮಾತಾಡೋಣ. ಅದನ್ನ ಒಟ್ಟೆ ಏನು ಅಂತಂದ್ರೆ ಅಭಿವೃದ್ಧಿ ಮಾಡ್ರಿ, ಆ ಫಕೀರೇಶ್ವರ ಆಶೀರ್ವಾದದಿಂದ ಮಾಡ್ರಿ. ನಾನು ದಿಂಗಾಲೇಶ್ವರ ಸ್ವಾಮಿಗಳು ಒಂದ್ಸರಿ ಬಂದು ನಿಮ್ಮ ಓಣಿಯನ್ನೆಲ್ಲರ ಕೂಡಿಸ್ತೀವಿ, ಅದನ್ನ ಅಭಿವೃದ್ಧಿ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಆ ಫಕೀರೇಶ್ವರ ನಿಮ್ಗೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.